ಮಹಿಳೆಯರೇ ಹಾಗೂ ಮಹನೀಯರೇ ನಮಸ್ಕಾರ. ಚಿಂತನೆಗೆ ಪ್ರಚೋದಿಸುವ ಒಂದು ಮಾತಿದೆ. ನಾನು ಒಬ್ಬ ರೈತನಿಗೆ ಆದ್ಯತೆ ನೀಡುವೆ, ಏಕೆಂದರೆ ಒಬ್ಬ ರೈತ ಪೋಷಿಸುತ್ತಾನೆ, ಅವನು ವಸ್ತುಗಳ ಬೆಳವಣಿಗೆಯನ್ನು ಗಮನಿಸುತ್ತಾನೆ. ಆದ್ದರಿಂದ ಇವತ್ತು ರಾಷ್ಟ್ರೀಯ ರೈತರ ದಿನ ಅಥವಾ ರಾಷ್ಟ್ರೀಯ ಕಿಸಾನ್ ದಿವಸದಂದು ನಾವೆಲ್ಲರೂ ಒಂದುಗೂಡಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ಬೆನ್ನೆಲುಬಾಗಿರುವವರನ್ನು ನಾನು ಗೌರವಿಸುತ್ತೇನೆ. ನಮ್ಮ ಶ್ರಮಜೀವಿ ರೈತರು, ಅನ್ನದಾತರಿಗೆ ಹೊಲಗಳಿಂದ ಹಬ್ಬಗಳವರೆಗೆ ರೈತರು ದೇಶದ ಬೇರುಗಳು. ನಿಮ್ಮ ಹೊಟ್ಟೆ ತುಂಬಿದರೆ ಅದರ ಹಿಂದೆ ರೈತ ಇರುತ್ತಾನೆ ಎಂಬುದನ್ನು ನೆನಪಿನಲ್ಲಿಡಿ ಎಂಬ ಮಾತುಗಳು ಸರಿಯಾಗಿ ಹೇಳಲಾಗಿದೆ. ಪ್ರತಿ ವರ್ಷದ ಡಿಸೆಂಬರ್ 23ರಂದು ಆಚರಿಸಲಾಗುವ ಈ ದಿನ ನಮ್ಮ ಸಮಾಜಕ್ಕೆ ಅವರ ಅಮೂಲ್ಯ ಕೊಡುಗೆಯನ್ನು ಗುರುತಿಸುತ್ತದೆ. ಪ್ರತಿ ರೈತನ ನಂಬಿಕಸ್ಥ ಪಾಲುದಾರನಾಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ 16 ಡಿಸೆಂಬರ್ 2024ರಿಂದ ಪ್ರಾರಂಭವಾಗಿ ಒಂದು ವಾರ ನಡೆಸಲಾಗುವ ಅನ್ನದಾತ ಮಹೋತ್ಸವದ ಮೂಲಕ ಈ ಸುಸಂದರ್ಭವನ್ನು ಅವರೊಂದಿಗೆ ಆಚರಿಸಲು ಹೆಮ್ಮೆ ಪಡುತ್ತದೆ. ಈ ಮಂಗಳಕರ ದಿನದಂದು ನಮ್ಮ ದೇಶದ ಭವಿಷ್ಯಕ್ಕೆ ಶ್ರೇಷ್ಠ ಮಹತ್ವ ಹೊಂದಿರುವ ಒಂದು ಕಲ್ಪನೆಯ ಬಗ್ಗೆ ಚರ್ಚಿಸಲು ನಿಮ್ಮ ಮುಂದೆ ನಿಲ್ಲುವುದು ಒಂದು ಗೌರವವೇ ಸರಿ. ವಿಕಸಿತ ಭಾರತ 2047 ನಾವು ಒಂದು ಸಮೃದ್ಧ, ಶಕ್ತಿಯುತ ಮತ್ತು ಸ್ವಾವಲಂಬಿ ಭಾರತವನ್ನು ಕಲ್ಪಿಸಿಕೊಳ್ಳುತ್ತಿರುವಾಗಲೇ ಈ ಕಲ್ಪನೆಯ ಮೂಲಾಧಾರ ನಮ್ಮ ರೈತರ ಸಬಲೀಕರಣದಲ್ಲಿದೆ ಎಂಬುದನ್ನು ನಾವು ಒಪ್ಪಬೇಕಿದೆ. ನಮ್ಮ ರೈತರು ಒಬ್ಬ ಕೃಷಿ ಪ್ರದೇಶದ ಹೃದಯ ಮತ್ತು ಅವರ ಯೋಗಕ್ಷೇಮ ಒಂದು ವಿಕಸಿತ ಭಾರತ ಕನಸನ್ನು ಸಾಧಿಸಲು ಮೂಲಭೂತವಾದದ್ದು. ಭಾರತದಲ್ಲಿ ಕೃಷಿ ಒಂದು ಉದ್ಯಮ ಮಾತ್ರವಲ್ಲ, ಅದು ಒಂದು ಜೀವನ ಶೈಲಿ. ಇದು ನಮ್ಮ ಬಹುಪಾಲು ಜನಸಂಖ್ಯೆಯ ಆಧಾರವಾಗಿದೆ. ಆಹಾರ ಸುರಕ್ಷತೆಯನ್ನು ಒದಗಿಸುತ್ತದೆ ಮತ್ತು ವಿವಿಧ ಸಂಬಂಧಿತ ಚಟುವಟಿಕೆಗಳನ್ನು ಬೆಂಬಲಿಸುತ್ತದೆ. ನಮ್ಮ ರೈತರು ದೇಶಕ್ಕೆ ಉಣಬಡಿಸುತ್ತಾರೆ. ಗದ್ದುಗೆಯಿಂದ ಮೇಜುಗೆ ಮತ್ತು ಅವರ ಕೊಡುಗೆ ಹೊಲಗಳನ್ನು ಮೀರಿ ವಿಸ್ತರಿಸಿದೆ. ಜವಳಿಯಿಂದ ಔಷಧಿಗಳವರೆಗೆ, ಹೈನುಗಾರಿಕೆಯಿಂದ ಕೋಳಿ ಸಾಕಾಣಿಕೆವರೆಗೆ ಮತ್ತು ಇನ್ನೂ ಬಹಳಷ್ಟು. ನಾವು ಒಂದು ವಿಕಸಿತ ಭಾರತದೆಡೆಗೆ ದುಡಿಯುತ್ತಿರುವಾಗಲೇ ನಾವು ನಮ್ಮ ರೈತರನ್ನು ಅಭಿವೃದ್ಧಿಯ ಮಧ್ಯಭಾಗದಲ್ಲಿ ಇರಿಸೋದು ಅತ್ಯಗತ್ಯ. ಏಕೆಂದರೆ ಒಂದು ಸಮೃದ್ಧ ದೇಶ ಸಮೃದ್ಧ ರೈತನಿಂದ ಪ್ರಾರಂಭವಾಗುತ್ತದೆ. ವಿಕಸಿತ ಭಾರತ ದರ್ಶನದ ಒಂದು ಭಾಗವಾಗಿ ನಮ್ಮ ರೈತರನ್ನು ಆಹಾರ ಉತ್ಪಾದಕರಾಗಿ ಮಾತ್ರವಲ್ಲದೆ ಉದ್ಯಮಿದಾರರಾಗಿ ಕೂಡ ನೋಡಬೇಕಿದೆ. ಅವರನ್ನು ಉತ್ಪಾದನೆಯಿಂದ ಸಂಸ್ಕರಣೆ, ಪ್ಯಾಕೇಜಿಂಗ್ ಮತ್ತು ಮಾರಾಟ, ಕೃಷಿ ಮೌಲ್ಯ ಸರಪಳಿಗೆ ಸಂಯೋಜಿಸುವುದರಿಂದ ನಾವು ಹೆಚ್ಚಿನ ಆದಾಯ ಮತ್ತು ಬೃಹತ್ತಾದ ಆರ್ಥಿಕ ಸ್ಥಿರತೆಯ ಅವಕಾಶಗಳನ್ನು ಸೃಷ್ಟಿಸಬಹುದು. ಈ ನಿಟ್ಟಿನಲ್ಲಿ ಕೃಷಿಯನ್ನು ಆಧುನೀಕರಣಗೊಳಿಸಲು ಭಾರತ ಸರ್ಕಾರವು ಗಮನಾರ್ಹ ಹೆಜ್ಜೆಯನ್ನಿಟ್ಟಿದೆ. ಕೃಷಿ ಮೂಲಸೌಕರ್ಯ ನಿಧಿ AIF ಮತ್ತು ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಅಧಿಕೃತತೆ PMFME ಮುಂತಾದ ಯೋಜನೆಗಳ ಮೂಲಕ ತಮ್ಮ ಕೃಷಿ ವಿಧಾನವನ್ನು ಆಧುನಿಕಗೊಳಿಸಲು, ತಮ್ಮ ಆದಾಯವನ್ನು ಸುಧಾರಿಸಲು ಮತ್ತು ಆಹಾರ ಸಂಸ್ಕರಣೆಯಂತಹ ಹೊಸ ಕ್ಷೇತ್ರಗಳಿಗೆ ವೈವಿಧ್ಯಗೊಳಿಸಲು ರೈತರನ್ನು ಸಬಲೀಕರಣಗೊಳಿಸಲಾಗುತ್ತಿದೆ. ಇದೇ ಉತ್ಸಾಹದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ FPO ಸೃಷ್ಟಿಯು ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ರೈತರನ್ನು ಒಟ್ಟುಗೂಡಿಸುವುದರಿಂದ ಉತ್ತಮ ಬೆಲೆ, ಉತ್ತಮ ಗುಣಮಟ್ಟದ ಒಳಹರಿವು ಮತ್ತು ತಂತ್ರಜ್ಞಾನಗಳಿಗೆ ಪ್ರವೇಶ ಹೊಂದಲು ಸಹಾಯವಾಗುತ್ತದೆ ಮತ್ತು ಬೆಳವಣಿಗೆಗೆ ಹೊಸ ಹಾದಿಗಳು
ತೆರೆಯುತ್ತವೆ. ಸರ್ಕಾರದ ಉದ್ಯಮಶೀಲತೆಯನ್ನು ಬೆಂಬಲಿಸುವಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ SBI ಒಬ್ಬ ಬದ್ಧ ಪಾಲುದಾರ ಮತ್ತು ಸದಾ ಕೃಷಿ ಸಮುದಾಯದ ಒಬ್ಬ ಬಲವಾದ ಮಿತ್ರನಾಗಿದ್ದಾನೆ. 22,000ಕ್ಕೂ ಹೆಚ್ಚಿನ ಶಾಖೆಗಳ ತನ್ನ ವಿಶಾಲವಾದ ಜಾಲದಲ್ಲಿ 15,000ಕ್ಕೂ ಹೆಚ್ಚಿನ ಶಾಖೆಗಳು ಗ್ರಾಮೀಣ ಪ್ರದೇಶಗಳಿವೆ ಮತ್ತು 80,000ಕ್ಕೂ ಹೆಚ್ಚಿನ BCCSP ಸ್ಥಳಗಳೊಂದಿಗೆ SBI ಬ್ಯಾಂಕಿಂಗ್ ಸೇವೆಗಳನ್ನು ನೇರವಾಗಿ ರೈತರಿಗೆ ತಂದಿದೆ. ಅವರಿಗೆ ಸಾಲಗಳು, ಉಳಿತಾಯ ಮತ್ತು ಆರ್ಥಿಕ ಉತ್ಪಾದನೆಗಳನ್ನು ಅನುವು ಮಾಡಿಕೊಟ್ಟಿದೆ. SBI ವಿವಿಧ ಯೋಜನೆಗಳನ್ನು ಒದಗಿಸುತ್ತದೆ. ಈ ಮೂಲಕ ರೈತರು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ ಸಾಲವನ್ನು ಪಡೆಯಬಹುದಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ರೈತರಿಗೆ ಒಂದು ಪ್ರಮುಖ ಸಾಧನವಾಗಿದ್ದು, ಅವರಿಗೆ ಸಾಲಗಳಿಗೆ ಹಾಗೂ ಭಾರತ ಸರ್ಕಾರದಿಂದ ಬಡ್ಡಿ ಸಹಾಯಧನಕ್ಕಾಗಿ ಸುಲಭವಾದ ಪ್ರವೇಶವನ್ನು ಒದಗಿಸುತ್ತದೆ. SBI ಕಿಸಾನ್ ಸಮೃದ್ಧಿ ರಿನ್ KSR ಅನ್ನು ಕೂಡ ಪರಿಚಯಿಸಿದೆ. ಇದು ಪ್ರಗತಿಪರ ರೈತರಿಗೆ ಸಕಾಲಿಕ ಮತ್ತು ಹೆಚ್ಚಿನ ಸಾಲವನ್ನು ನೀಡುತ್ತದೆ. ಈ ಸಾಲವು ಸಾಗುವಳಿಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಆರಂಭದಿಂದ ಅಂತ್ಯದವರೆಗೂ ರೈತರಿಗೆ ಪ್ರತಿ ಹಂತದಲ್ಲಿಯೂ ಅವಶ್ಯಕತೆ ಇರುವ ಸಂಪನ್ಮೂಲಗಳನ್ನು ಅವರು ಹೊಂದಿರುತ್ತಾರೆ ಎಂಬುದನ್ನು ಖಚಿತಪಡಿಸುತ್ತದೆ. ರೈತರಿಗೆ ಬೆಳೆಯಲು ಸಾಲ ಅವಶ್ಯಕತೆಗೆ ಮಾತ್ರ ಇದೆ ಎಂಬುದಕ್ಕಿಂತ ಹೆಚ್ಚಿನದನ್ನು ಗುರುತಿಸುತ್ತಾ SBI ಕೃಷಿ ಮತ್ತು ಆಹಾರೋದ್ಯಮ ಸಾಲಗಳನ್ನು ನೀಡುತ್ತದೆ. ಇದು ದುಡಿಯುವ ಬಂಡವಾಳ ಮತ್ತು ಅವಧಿ ಸಾಲ ಎರಡು ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಒಂದು ಸಮಗ್ರ ಮತ್ತು ತಡೆರಹಿತ ಪರಿಹಾರವಾಗಿದೆ. ಉತ್ಪನ್ನಕ್ಕೆ ಮೌಲ್ಯ ನೀಡುವ ಹೊಲದಿಂದ ಫೋರ್ಕ್ವರೆಗೆ ಎಲ್ಲ ಚಟುವಟಿಕೆಗಳಿಗೆ ಕೃಷಿ ಮೌಲ್ಯ ಸರಪಳಿ ಹಾಗೂ ವ್ಯವಸ್ಥಾಪನಾ ಅವಶ್ಯಕತೆಗಳು, ಶೀತ ಸರಪಳಿ, ಪ್ಯಾಕೇಜಿಂಗ್, ಉಗ್ರಾಣ, ಸಂಸ್ಕರಣ ಇತ್ಯಾದಿಗಳನ್ನು ಕೃಷಿ ಮತ್ತು ಆಹಾರೋದ್ಯಮ ಸಾಲ ಒಳಗೊಂಡಿದೆ. ಕೃಷಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಕೊಂಡ ರೈತರಿಗೆ ಮತ್ತು ಉದ್ಯಮಗಳಿಗೆ ಸಕಾಲಿಕ ಸಾಲವನ್ನು ಒದಗಿಸಲು ಬ್ಯಾಂಕ್ 1,100ಕ್ಕೂ ಹೆಚ್ಚು ಕೃಷಿ ವಾಣಿಜ್ಯ ಶಾಖೆ ACBs ಗಳನ್ನು ಸ್ಥಾಪಿಸಿದೆ. ಇದಕ್ಕೆ ಬೆಂಬಲವಾಗಿ ಕೃಷಿ ಸಾಲಗಳನ್ನು ತ್ವರಿತವಾಗಿ ಸಂಸ್ಕರಿಸಲು 86 ಕೃಷಿ ಕೇಂದ್ರೀಯ ಸಂಸ್ಕರಣಾ ಕೇಂದ್ರ ಅಗ್ರಿ-CPs ಮತ್ತು 600ಕ್ಕೂ ಹೆಚ್ಚಿನ ಕೃಷಿ ಮತ್ತು MSME ಸಾಲ ಕೇಂದ್ರಗಳನ್ನು ದೇಶಾದ್ಯಂತ ಸ್ಥಾಪಿಸಿದೆ. ಬಾಂಧವ್ಯ ವ್ಯವಸ್ಥಾಪಕರು, ಗ್ರಾಮೀಣ ವ್ಯವಹಾರ RMRUಗಳು 500+ ಜಾಲವು ರೈತರೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುತ್ತಾರೆ. ಬ್ಯಾಂಕಿನ ಉತ್ಪನ್ನಗಳನ್ನು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಸಲಹೆ ನೀಡುತ್ತಾರೆ ಮತ್ತು ಅವರು ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಕರಿಸುತ್ತಾರೆ. ಅದು ಅಲ್ಲದೆ ಬ್ಯಾಂಕಿಂಗನ್ನು ಸುಲಭವಾಗಿ ತಲುಪುವಂತೆ ಮಾಡಲು SBI ಡಿಜಿಟಲ್ ತಂತ್ರಜ್ಞಾನವನ್ನು ಉನ್ನತಗೊಳಿಸಲಾಗುತ್ತಿದೆ. ರೈತರು ತಮ್ಮ ಯುನೋ ಕೃಷಿ ವೇದಿಕೆಯ ಮೂಲಕ ಸೇವೆಗಳನ್ನು ವ್ಯಾಪಕವಾದ ರೀತಿಯಲ್ಲಿ ಪಡೆಯಬಹುದು. ಉದಾಹರಣೆಗೆ, ನೈಜ ಸಮಯದ ಹವಾಮಾನ ಅಪ್ಡೇಟ್ಗಳು, ಮಾರುಕಟ್ಟೆಯ ದರಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ. ಇದರ ಜೊತೆಗೆ SBI ಜ್ಞಾನ ವರ್ಗಾವಣೆಗೆ ಮತ್ತು ಆಧುನಿಕ ಕೃಷಿ ವಿಧಾನಗಳ ಅಳವಡಿಕೆಗೆ ಮುಡುಪಾಗಿದೆ. ನಾವು ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮಗಳು ಮತ್ತು ಕಿಸಾನ್ ಗೋಷ್ಠಿಗಳು, ಸಂಧ್ಯಾ ಶಿಬಿರಗಳನ್ನು ನಡೆಸುತ್ತೇವೆ. ಇದರಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಅವರ ಜೀವನೋಪಾಯಗಳನ್ನು ಸುಧಾರಿಸುವ SBIನ ವಿವಿಧ ಉಪಕ್ರಮಗಳ ಬಗ್ಗೆ ರೈತರು ಕಲಿಯಬಹುದು. ರೈತರನ್ನು ಬೆಂಬಲಿಸುವ ನಮ್ಮ ನಿರಂತರ ಪ್ರಯತ್ನಗಳ ಭಾಗವಾಗಿ SBI ತನ್ನ ಎಲ್ಲ ಶಾಖೆಗಳಲ್ಲಿ 16 ಡಿಸೆಂಬರ್ 2024 ರಿಂದ 23 ಡಿಸೆಂಬರ್
2024ರವರೆಗೆ ಒಂದು ವಾರದ ಅನ್ನದಾತ ಮಹೋತ್ಸವ ರೈತರ ಪರ್ವ ಸಪ್ತಾಹವನ್ನು ಆಚರಿಸುತ್ತಿದೆ. ಇದರಲ್ಲಿ ರೈತರನ್ನು ಸನ್ಮಾನಿಸುವ, ಅವರನ್ನು ತಲುಪುವ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ಜಾಗೃತಿಕ ಸಭೆಗಳನ್ನು ನಡೆಸುವುದರಿಂದ ಕೃಷಿಯ ಸಮುದಾಯದ ಕೊಡುಗೆಗಳನ್ನು ಗೌರವಿಸುತ್ತದೆ ಮತ್ತು ಆಚರಿಸುತ್ತದೆ. ಕಡೆಯದಾಗಿ, ದೇಶದ ಬೆನ್ನೆಲುಬಾದ ನಮ್ಮ ರೈತರು ಈ ಪ್ರಗತಿಯ ಮುಂಚೂಣಿಯಲ್ಲಿದ್ದಾಗ ಮಾತ್ರ ವಿಕಸಿತ ಭಾರತದ ಉದ್ದೇಶವನ್ನು ಸಾಧಿಸಬಹುದು. ಸದಾ ವಿಕಸನಗೊಳ್ಳುತ್ತಿರುವ ಕೃಷಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಅವರಿಗೆ ಅವಶ್ಯಕವಿರುವ ಸಂಪನ್ಮೂಲಗಳನ್ನು, ತಂತ್ರಜ್ಞಾನ ಮತ್ತು ಬೆಂಬಲವನ್ನು ಒದಗಿಸಲು ನಾವು ಒಟ್ಟಿಗೆ ದುಡಿಯೋಣ. ಒಟ್ಟಿಗಿದ್ದಾಗ ಮಾತ್ರ ನಾವು ಒಂದು ಉಜ್ವಲವಾದ ಭವಿಷ್ಯವನ್ನು ವಿಕಾಸಗೊಳಿಸಬಹುದು. ಆಗಲೇ ಪ್ರತಿಯೊಬ್ಬ ರೈತನು ಸಮೃದ್ಧಿ ಹೊಂದುವನು ಹಾಗೂ ಪ್ರತಿಯೊಬ್ಬ ಭೂಮಿಯು ಫಲದಾಯಕವಾಗಿರೋದು ಖಚಿತ. ಧನ್ಯವಾದಗಳು. ನಮಸ್ಕಾರ.